ಹುಡುಗಿ ಜೊತೆ ಓಡೋಗ್ತಾ ಇದ್ದೀನಿ. ಅಮ್ಮ ಏನಾಯ್ತು ಗೋಯ್ತಾ? ಪಕ್ಕದ ಮನೆ ಹುಡುಗಿ ಓಡೋಗ್ಬಿಟ್ಲಮ್ಮ. ಹೌದಾ? ನಂಗೆ ಗೊತ್ತಿತ್ತು, ಮುಂಚೆನೆ ಡೌಟ್ ಇತ್ತು, ಈಗ ಕನ್ಫರ್ಮ್ ಆಯ್ತು ನನ್ಗೆ. ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಅನ್ನಿಸ್ತಾ ಇತ್ತು ಇವಳಿಗೆ ಯಾರು ಹೇಳೋರ್ ಕೇಳೋರಿಲ್ಲ ಅಂತ. ಅವಳಿಗೆ ಹಂಗೆ ಆಗ್ಬೇಕಿತ್ತು. ಸರಿ, ಯಾರ ಜೊತೆ ಓಡೋದ್ಲು? ಅಮ್ಮ ಅಣ್ಣನ್ ಜೊತೆ. ಎಲ್ಲ ನಿನ್ನಿಂದಾನೇ ಆಗಿದ್ದು. ಹಲೋ ಹಲೋ, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಮೇಡಮ್. ಸರ್ ನನ್ನ ಹೆಸರು ಮನೀಷಾ ಅಂತ, ನಾನು HDFC ಬ್ಯಾಂಕ್ ಇಂದ ಕಾಲ್ ಮಾಡ್ತಿರೋದು. ಹೇಳಿ ಮೇಡಮ್. ಸರ್ ನಿಮ್ಗೆ ಪರ್ಸನಲ್ ಲೋನ್ ಅಪ್ರೂವಲ್ ಆಗಿದೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆಯಾ ಸರ್ ತಗೊಳಕ್ಕೆ? ಹೌದು ಮೇಡಮ್. ಸರ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸರ್? ಮೇಡಮ್ 300 ಕೋಟಿ. ಸರ್ 300 ಕೋಟಿನಾ? ಹೌದು ಮೇಡಮ್. ಸರ್ ಏನ್ ಬಿಸ್ನೆಸ್ ಪರ್ಪಸ್ಗೆ? ಮೇಡಮ್ ಟ್ರೈನ್ ತಗೋಬೇಕಾಗಿತ್ತು. ಟ್ರೈನ್ ತಗೋಬೇಕಾಗಿತ್ತಾ? ಹೌದು ಮೇಡಮ್. ಸರ್ ಮುಂಚೆ ಏನಾದ್ರು ಲೋನ್ ತಗೊಂಡಿದ್ದೀರಾ EMI ಕಟ್ಟುವಂತದ್ದು? ಹೌದು ಮೇಡಮ್. ಸರ್ ಏನ್ ಬಿಸ್ನೆಸ್? ಮೇಡಮ್ ಸೈಕಲ್ ತಗೊಂಡಿದೆ. ರಮೇಶ್, ಅದೇ ಹುಡುಗಿ ತಾನೆ? ಹೌದು. ಅನುಮಾನ ಇಲ್ವಾ? ಅನುಮಾನ ಏನಿಲ್ಲ. ಯಾಕೆ? ನನ್ನನ್ನು ಮುಟ್ಟು. ಈಗ ಅವಳನ್ನು ನೋಡು. ಈಗಲೂ ಅವಳೇ ಕಾಣಿಸ್ತಾಳ? ಈ ದೇವ್ರೆ, ನಮ್ಗೊಂದು ಲ್ಯಾಂಬೋರ್ಗಿನಿ ಕೊಟ್ಬಿಡು. ನೀನ ಅಯ್ಯೋ ಗುಂಡಿ ಒಳಗಡೆ ₹5 ಹಾಕಿದ್ದು? ಹೌದು, ಅದು ನಾನೇ ಹಾಕಿದ್ದು. ಹೌದಾ? ತಗೋ. ಏನಿದ್ದು? ನೋಡು, ನೀನ್ ₹5 ಆಗಿದೆ. ನಾನು ಅದಕ್ಕಿಂತ 9 ಲಕ್ಷ ಕೊಡ್ತಾ ಇದ್ದೀನಿ. ಅಂದ್ರೆ ₹45 ಕೊಡ್ತಾ ಇದ್ದೀನಿ ನಾನು ನಿನಗೆ. ₹45 ಬೇಡ, ನನಗೆ ಲ್ಯಾಂಬೋರ್ಗಿನಿ ಬೇಕು. ನೋಡು, ಲಾಭ ಇಲ್ಲದೆ ಯಾರಿಗೂ ಏನು ಕೊಡಲ್ಲ. ಇವಾಗ ಹೋಗಿ ನೀನ್ 2 ಕಿಂಡರ್ ಜಾಯ್ ತಗೊಂಬ, ನಾನು ನಿನ್ ಲ್ಯಾಂಬೋರ್ಗಿನಿ ಕೊಡ್ತೀನಿ. ₹45 2 ಕಿಂಡರ್ ಜಾಯ್ ಬರ್ತದೆ. ನಾನು ನಿನ್ನ ಹತ್ರ 2 ಕಿಂಡರ್ ಜಾಯ್ ಕೇಳಿದೆ ಅಷ್ಟೇ, ಅದನ್ನು ಕೊಡ್ಸಲ್ಲ ಆಗ್ತಿಲ್ಲ. ಬೆನ್ನಿಂದನೇ ಬಿತ್ತಿ ಕೇಳ್ತಾ ಇರಲ್ಲ, ನಾಶಿ ಆಗಲ್ಲ ನಿಮಗೆ. ₹5 ಕೊಟ್ಟು ಲ್ಯಾಂಬೋರ್ಗಿನಿ ಕೊಡ ಅಂತ ಹೇಳಿದ್ದೆ. ಅವ್ನ ಲೌಡೆ ನಿನ್ನ ಹತ್ರ ಶುರು ಮಾಡಿತ್ತು. ಹೊಡಿದರೆ ಸಮಾಧಾನವಾಗಿ ಹೇಳಿದ್ರು ಆಗ್ತಾ ಇತ್ತು ತಾನೆ ನಿನಗೆ. ನಾನೇ ನೋಡ್ದೆ, ನೀನು ನನ್ ಮುಟ್ಲೇ ಇಲ್ಲ ನಿನ್ನ. ಇದ್ರ ವಿರುದ್ಧ ನಾನು ಕೋರ್ಟಲ್ ಕೇಸ್ ಹಾಕ್ತೀನಿ ತಡಿ ನಿಮ್ಗೆ. ಆಯ್ತಾ? ನಾನು ನಿನ್ ಜೊತೆ ಇದ್ದೀನಿ, ಕೋರ್ಟಲ್ ಕೇಸ್ ಹಾಕು. ನಾನು ನಿನ್ನ ಎಂಬ್ಲೋಗ್ತಲ್ಲ ಹಾಕ್ತೀನಿ. ಅಣ್ಣ ಯಾರು ಗೊತ್ತಾ? ನನಗದ್ರ ಬಗ್ಗೆ ಗೊತ್ತಿಲ್ಲ. ದಾದಾ ಯಾರು ಗೊತ್ತಾ? ಗೊತ್ತಿಲ್ಲ. ಆದ್ರೆ ನನ್ಗೆ ಗೊತ್ತಿದೆ, ನಾನು ಅದನ್ನ ಹೇಳಕ್ಕಾಗಲ್ಲ. ಗೊತ್ತಿಲ್ಲ ಅಂತ. ಈ ಸೀರೆಯ ನಿಖರವಾದ ಬೆಲೆ ಎಷ್ಟು? ಏನ್ ಕೊಬ್ರ ಇವಳು? ಸೀರೆ ತೋರ್ಸ್ಬಿಟ್ಟು ನಿಕ್ಕರ್ ಬೆಲೆ ಕೇಳ್ತಾಳೆ. ಫೋನ್ ಎತ್ತು. ಏನಾಯ್ತು? ಏನಾಯ್ತು? ಹೇಳೋ, ಹೇಳೋ. ನೋಡ್ದವ್ರೆ, ಏನ್ನ ಹೊಸ ವರ್ಷ ಬಂತು. ಅದಕ್ಕೆ ಇವಾಗ ನೋಡಿ ನಾನು ಹೆಂಗ್ ಕಮ್ ಬ್ಯಾಕ್ ಆಗ್ತೀನಿ ಅಂತ. ಮಗು, ಅದಕ್ ನಿಂಗ್ ಹೊಸ ವರ್ಷ ಅಲ್ಲ, ಹೊಸ ಜನ್ಮ ಬೇಕಪ್ಪ. ಇವಾಗಿನ ಯಂಗ್ ಯೂತ್ಸ್ಗಳು ಬರೀ ಫೋನ್ ನೋಡಿ ತುಂಬಾ ಹಾಳಾಗ್ತಾ ಇದಾರೆ. ಅವ್ರಿಗೆಲ್ಲ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಹ್ಯಾಪಿ ನ್ಯೂ ಇಯರ್. ಅಷ್ಟೇ.